ಹರಿಃ ಶ್ರೀಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಗುರುಭ್ಯೋ ನಮಃ. ಹರಿಃ ಶ್ರೀಂ. ಶ್ರೀಮನ್ ಮಧ್ವವಿಜಯ ಮಹಾಕಾವ್ಯದ 6ನೇ ಸರ್ಗದಲ್ಲಿ ನಾವು ವಿಚಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ಆಚಾರ್ಯ ಮಧ್ವರು ಯಾವ ಶ್ರುತಿಗಳಿಗೆ ಅಪಾರ್ಥ ಮಾಡುವಂತಹ ಸಭೆಗಳಲ್ಲಿ ಅಪಾರ್ಥವನ್ನು ಪ್ರಸಾರ ಮಾಡ್ತಾ ಇರುವಂಥವರನ್ನೆಲ್ಲ ಖಂಡಿಸಿ ಶ್ರುತಿಗೆ ಸರಿಯಾದ ಅರ್ಥವನ್ನ ಪ್ರಸರಿಸಬೇಕು ಅಂತ ಈ ಸಂಕಲ್ಪವನ್ನು ಮೊದಲಿನಿಂದಲೂ ಈ ಸಂಕಲ್ಪ ತೊಟ್ಟವರು. ಮತ್ತು ಈಗ ತಾವು ಆ ಜ್ಞಾನ ಪ್ರಸಾರ ಕಾರ್ಯಕ್ಕಾಗಿ ಉಡುಪಿಯನ್ನು ಬಿಟ್ಟು ಬೇರೆ ಬೇರೆ ದೂರದ ಪ್ರದೇಶಗಳಿಗೆಲ್ಲ ಸಂಚಾರ ಮಾಡುವಂತ ಸಂಕಲ್ಪ ಮಾಡಿದರು. ಆ ಸಮಯದಲ್ಲಿ ಅವರು ಹರಿಗೀತಾ ಭಾಷ್ಯಂ ಅಂತ ಹೇಳ್ತಾರೆ. ಅಂದ್ರೆ ಭಗವದ್ ಹರಿ ಅಂದ್ರೆ ಭಗವಂತ ಅಲ್ವಾ. ಭಗವದ್ಗೀತಾ ಭಾಷ್ಯವನ್ನ ರಚನೆ ಮಾಡಿ ಅದನ್ನ ಜ್ಯೇಷ್ಠಯತಿಗಳಿಗೆ ಒಂದು ಪ್ರತಿಯನ್ನು ಮತ್ತೊಂದು ಪ್ರತಿಯನ್ನ ಅಚ್ಯುತ ಪ್ರಜ್ಞರಿಗೂ ಕೊಟ್ಟು ಆ ನಂತರದಲ್ಲಿ ಅವರಿಂದ ಅನುಮತಿ ಪಡೆದು ಅವರು ಮುಂದೆ ಪಯಣ ಮಾಡ್ತಾರೆ. ಹಾಗೆ ಮಾಡುವಾಗ ಅವರು ಎಲ್ಲ ಹಾದಿ ಅನೇಕ ಸ್ಥಳಗಳಲ್ಲಿ ಅವರು ತಿರುಗಾಡ್ತಾ ಮತ್ತೆ ಅವರು ಈಗ ಆ ತೀರ್ಥ ಸೇವನೆಯನ್ನ ಮಾಡ್ತಾರೆ, ತೀರ್ಥ ಸ್ನಾನಗಳನ್ನ ಮಾಡ್ತಾರೆ. ತೀರ್ಥ ಸ್ನಾನ ಮಾಡಿದಾಗ ನಮ್ಮ ಪಾಪಗಳು ಪರಿಹಾರವಾಗ್ತವೆ. ಕಷ್ಟ ಪಾಪ ಪರಿಹಾರ ಆಗುವುದಿಲ್ಲ, ಪುಣ್ಯ ಪರಿಹಾರ ಆಗ್ತದೆ. ಪುಣ್ಯ ಪರಿಹಾರ ಆಗ್ಬೇಕಾದ್ರೆ ಯಾರ ಸಹಾಯವೂ ಬೇಡ. ನಾವು ಕುಳಿತಲ್ಲೇ ಅನಾಯಾಸವಾಗಿ ಕುಳಿತು ನಿಂತು ಮಲಗಿ ಇದ್ದಲ್ಲೇ ನಾವು ಪುಣ್ಯ ಪರಿಹಾರ ಮಾಡಿಕೊಳ್ಬೋದು. ಪಾಪ ಪರಿಹಾರ ಮಾಡ್ಬೇಕಾದ್ರೆ ಏಳ್ಬೇಕು, ಮಲಗಿರ್ಲಿಕ್ಕಿಲ್ಲ, ಏಳ್ಬೇಕು, ನಡೆಯಬೇಕು, ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಬೇಕು, ಯಾತ್ರಾ ಸ್ಥಳಗಳು ದೇವ ಮಂದಿರಗಳಿಗೆಲ್ಲ ಹೋಗ್ಬೇಕು. ಇಂಥ ಕಡೆಯಲ್ಲಿ ಇಂಥ ಪಾಪ ಪರಿಹಾರ ಆಗ್ತದೆ ಅಂತ ಎಲ್ಲೆಲ್ಲಿ ಯಾರ್ಯಾರು ಏನೇನು ಹೇಳ್ತಾರೋ ಅಂಥ ಕ್ಷೇತ್ರಾಟನೆಯನ್ನು ಮಾಡಬೇಕು. ಬಹುರೀತಿಯಿಂದ ದೇಹದಂಡನೆ ಮಾಡಿ ಸೇವಾದಿ ಕಾರ್ಯಗಳನ್ನ ಮಾಡಬೇಕು. ಹೀಗೆಲ್ಲ ಮಾಡಿದ್ರು ಕೂಡ ಕಿಂಚಿತ್ ಪಾಪ ಉಳಿದೇ ಇರ್ತದೆ. ಇರ್ಲಿ ಒಂದ್ ಸ್ವಲ್ಪ ಇಟ್ಕೋ ಅಂತ ಗುರುತಾಗಿ ಸ್ವಲ್ಪ ಪಾಪ ಉಳಿತದೆ. ಪುಣ್ಯ ಸ್ವಲ್ಪ ಉಳಿಯೋದೇ ಇಲ್ಲ, ಪೂರ್ತಿ ತೊಳೆದೇ ಹೋಗ್ಬಿಡ್ತದೆ. ಅದನ್ನ ನಾವೇ ಮಾಡ್ಕೊಳ್ತೇವೆ. ಯಾರ ಸಹಾಯ ಇಲ್ಲ, ಪುಣ್ಯ ನಾಶ ಆಗ್ಬೇಕಾದ್ರೆ ನಾವೇ ಮಾಡ್ಕೊಳ್ಳೋ ಕೆಲಸ ಅದು. ಇಲ್ಲಿ ನಾವೆಲ್ಲ ಈ ಮಟ್ಟದಲ್ಲಿರ್ಬೋದು. ಮುಖ್ಯ ಪ್ರಾಣಾವತಾರ ರೂಪರಾದಂತಹ ಪೂರ್ಣ ಪ್ರಜ್ಞರು ಮತ್ತೆ ಅವರು ಹೋದದ್ದೆಲ್ಲಿಗೆ? ಬಹುತೀರ್ಥ ಕ್ಷೇತ್ರಗಳಿಗೆ ಹೋದ. ಅವರು ತೀರ್ಥಕ್ಷೇತ್ರಗಳು ಅಂದ್ರೆ ಕ್ಷೇತ್ರ ಅಂದ್ರೆ ಆ ಸ್ಥಳ ಪ್ರದೇಶ ಉಂಟಲ್ಲ, ಆ ವಿಶೇಷವಾದಂತಹ ಆ ದೇವತಾ ಕ್ಷೇತ್ರಗಳು ಪವಿತ್ರ ಕ್ಷೇತ್ರಗಳಾಗಿರ್ತವೆ, ಪವಿತ್ರವಾಗ್ತದೆ. ಆ ಕ್ಷೇತ್ರಕ್ಕೆ ಹೋದ್ರೆ ಒಂದು ಪಾವಿತ್ರ್ಯ ಸಿಗ್ತದೆ. ಇದು ಒಂದು ವಿಷಯ. ಆದರೆ ಮುಖ್ಯ ಪ್ರಾಣಾವತಾರ ಭೂತರಾದಂತಹ ಆಚಾರ್ಯರು ಯಾವ ಕ್ಷೇತ್ರಕ್ಕೆ ಹೋಗ್ತಾರೋ ಆ ಕ್ಷೇತ್ರ ಅವರು ಹೆಜ್ಜೆ ಇರಿಸಿದ್ದರಿಂದ ಪವಿತ್ರ ಆಗ್ತದೆ. ಆಚಾರ್ಯ ಮಧ್ವರು ಎಲ್ಲಿ ಹೆಜ್ಜೆ ಇರಿಸ್ತಾರೋ ಆ ಕ್ಷೇತ್ರ ಪವಿತ್ರ ಆಗ್ತದೆ. ಹಾಗಾಗಿ ಆ ಕ್ಷೇತ್ರದಿಂದ ಇವರಿಗೆ ಪಾವಿತ್ರ್ಯ ಅಲ್ಲ, ಕ್ಷೇತ್ರ ವಾಸ ಮಾಡಿದ್ರಿಂದ ಇವರಿಗೆ ಪಾವಿತ್ರ್ಯ ಅಲ್ಲ, ಇವರು ಆ ಕ್ಷೇತ್ರದಲ್ಲಿ ಹೆಜ್ಜೆ ಇರಿಸಿದ್ದು ಅಲ್ಲಿ ವಾಸ ಮಾಡಿದ್ದರಿಂದ ಆ ಕ್ಷೇತ್ರಕ್ಕೆ ಒಂದು ಮಹನೀಯತೆ ಬರ್ತದೆ, ಪಾವಿತ್ರ್ಯ ಉಂಟಾಗ್ತದೆ. ಇಂತಹ ಆಚಾರ್ಯರು ಇವರು ತೀರ್ಥ ಸ್ನಾನ ಮಾಡ್ತಾರೆ. ತೀರ್ಥ ಸ್ನಾನ ಮಾಡುವುದರಿಂದ ತೀರ್ಥ ಸ್ನಾನದಿಂದ ಪಾಪಗಳು ನಾಶ ಆಗುವಂಥವು. ಆದರೆ ಆಚಾರ್ಯರು ಸ್ನಾನ ಮಾಡಿದಾಗ ಆ ತೀರ್ಥಕ್ಕೆ ಒಂದು ಪಾವಿತ್ರ್ಯ ಉಂಟಾಗ್ತದೆ. ಮತ್ತು ಆಚಾರ್ಯರ ಮಾತು ಅಂದ್ರೆ ಆಚಾರ್ಯರು ಅನ್ನೋ ಪದಕ್ಕೆ ತೀರ್ಥ ಅಂತಲೇ ಸಂಸ್ಕೃತದಲ್ಲಿ ಹೇಳ್ತಾರೆ. ತೀರ್ಥ ಶಬ್ದಕ್ಕೆ ಗುರುಗಳು, ಆಚಾರ್ಯರು ಅನ್ನೋ ಅರ್ಥ ಉಂಟಾ ಇಲ್ಲೋ. ಹಾಗಾಗಿ ನಮ್ಮ ಆನಂದ ತೀರ್ಥರು ಅವರೇ ಒಬ್ಬ ತೀರ್ಥ. ಅಂದ್ರೆ ಪವಿತ್ರೀಕರಿಸುವವರು ಯಾರು? ಆನಂದ ತೀರ್ಥರು. ಹೇಗೆ ಗಂಗಾದಿ ತೀರ್ಥಗಳು ಹೇಗೆ ಪವಿತ್ರಗೊಳಿಸ್ತವೆ ಜನರನ್ನ, ಹಾಗೆ ಆನಂದ ತೀರ್ಥರು ಕೂಡ ಪವಿತ್ರೀಕರಿಸ್ತಾರೆ. ಆನಂದ ತೀರ್ಥರ ಮಾತುಗಳು ಉಂಟಲ್ಲ, ಆ ಮಾತುಗಳಲ್ಲಿ ಯಾರು ಮುಳುಗ್ತಾರೋ ಅವರಿಗೆಲ್ಲ ರೀತಿಯ ದೋಷಗಳು ಕೂಡ ಸೋಸಿ ಹೋಗ್ತವೆ, ಎಲ್ಲ ದೋಷಗಳು ನಾಶವಾಗಿ ಹೋಗ್ತವೆ. ಹೀಗೆ ಎರಡರ್ಥ ಶಾಸ್ತ್ರಕ್ಕೆ. ಶಾಸ್ತ್ರ ಅಂದ್ರೆ ತೀರ್ಥ ಅನ್ನೋ ಶಬ್ದಕ್ಕೆ ಶಾಸ್ತ್ರ ಅಂತ ಒಂದರ್ಥ, ಪವಿತ್ರ ಜಲ ಅಂತ ಇನ್ನೊಂದರ್ಥ. ಶಾಸ್ತ್ರಕಾರರಾಗಿಯೇ ಇರುವಂಥವರು ಆನಂದ ತೀರ್ಥರು. ಹಾಗಾಗಿ ಆನಂದ ತೀರ್ಥರಿಂದ ಹೇಳಲ್ಪಡುವಂತಹ ಶಾಸ್ತ್ರ ಏನಿದೆ ಅದು ಆತ್ಮ ಪರಿಶೋಧನೆಯನ್ನ ಮಾಡ್ತದೆ. ಹಾಗೆ ಆಚಾರ್ಯರ ಮಾತುಗಳೆಲ್ಲವೂ ಕೂಡ
ಆಚಾರ್ಯರ ಮಾತುಗಳು ಅವು ಅತ್ಯಂತ ಸಮಗ್ರವಾದಂಥ ಜ್ಞಾನ ಕೊಡುವಂಥವು, ಹಾಗೆ ಆತ್ಮಶುದ್ಧಿಯನ್ನೇ ಉಂಟು ಮಾಡ್ತವೆ. ಹೀಗಾಗಿ ಜಿಜ್ಞಾಸುಗಳೆಲ್ಲ ಅವರೊಟ್ಟಿಗೆ ಇರ್ತಿತ್ತು. ಬುದ್ಧಿ ಶುದ್ಧಿಕರ ಗೋನಿಕರಾಢ್ಯಾಂ ಅಂತ ಹೇಳ್ತಾರೆ. ಬುದ್ಧಿ ಅಂದ್ರೆ ಮನಸ್ಸು ಅಲ್ವಾ, ಬುದ್ಧಿ ಮನಸ್ಸು ಎಲ್ಲ, ಅದು ಮನಸ್ತತ್ವದ ಅಡಿಯಲ್ಲೇ ಬುದ್ಧಿ ಇರುವುದು. ಹಾಗಾಗಿ ಬುದ್ಧಿಯನ್ನು ಶುದ್ಧೀಕರಿಸುವಂತಹ ಗೋನಿಕರಾಢ್ಯಾಂ, ಗೋ ಅಂದ್ರೆ ಮಾತು ಅರ್ಥ. ಆ ರೀತಿ ಮಾತಿನ ಸಮೂಹ ಮಾತಿನ ಶ್ರೀಮಂತಿಕೆ ಉಳ್ಳವರು ಆಚಾರ್ಯರು. ಯಾಕೆಂದ್ರೆ ಅವರ ಮಾತುಗಳಿಂದಾಗಿ ಬುದ್ಧಿಯೆಲ್ಲ ಪರಿಶುದ್ಧವಾಗ್ತದೆ. ಯಾವಾಗಲೂ ಅಷ್ಟೇ, ಒಳ್ಳೆ ಮಾತನ್ನು ಕೇಳಿದಾಗ ನಮ್ಮ ಬುದ್ಧಿ ತಿಳಿಯಾಗ್ತದೆ. ಏನೋ ಅದು ಇದು ಮಾತಿಗೇನು ಬಿಡ್ರಿ, ಏನು ಬೇಕಾದ್ರೆ ಆಡಿ ಬಿಡ್ಬೋದು, ಸುಮ್ಮನೆ ಏನೋ ಮಾತಾಡ್ಬೋದು, ಅದರಿಂದ ಯಾವ ಪರಿಣಾಮವೂ ಆಗುವುದಿಲ್ಲ. ನಾವು ಚಪ್ಪೆಯಾಗಿ ಮುದ್ದೆಯಾಗಿ ಇದ್ದಲ್ಲೇ ಕೂತ್ಕೊಳ್ತೇವೆ. ತಾಮಸ ಬುದ್ಧಿಯಾಗಿ ಬಿಡ್ತದೆ. ಕೆಲವೊಮ್ಮೆ ತಾಮಸ ಏನು ಹೇಳಲಿಕ್ಕೂ ಗೊತ್ತಾಗದೆ ಮಂಕಾಗಿ ಕೂತ್ಕೊಳ್ತೇವೆ, ಯಾರು ಪ್ರಚಂಡ ಮಾತಾಡುವವರಿಗೆ. ಇಲ್ಲವಾ ರಾಜಸ ಬುದ್ಧಿ ಬರ್ತದೆ, ಅವರೊಂದಾಡಿದ್ರೆ ನಾವು ಒಂದಾಡ್ತೇವೆ. ಕೆಲವೊಮ್ಮೆ ನಾವೇ 10, ಅವರು 1 ಮಾತು, ಅಥವಾ ನಾವು 1 ಮಾತು, ಅವರು 10 ಮಾತು. ಏನಾದ್ರೂ ಪ್ರಯೋಜನ ಸಿಕ್ಕಿತಾ? ಏನೂ ಇಲ್ಲ. ಅದರಲ್ಲಿ ಪ್ರಾಪಂಚಿಕ ಪ್ರಯೋಜನವೂ ಇಲ್ಲ, ಪರಮಾರ್ಥವೂ ಇಲ್ಲ. ಆದ್ರೂ ಕೂಡ ನಾವು ಮಾತಿನಲ್ಲಿ ತೊಡಗಿ ಬಿಡ್ತೇವೆ ಅಲ್ವಾ. ದೋಷಗಳು, ವಾಗ್ದೋಷ ಬಹಳ ಇರ್ತದೆ. ಅದಕ್ಕೆ ಆಚಾರ್ಯರ ಮುಖದಿಂದ ಬರುವ ಮಾತುಗಳು ಅವು ಕೇಳುವರ ಮನಸ್ಸನ್ನ ಶುದ್ಧೀಕರಿಸ್ತಿದ್ವು. ಯಾಕೆ ಅಂತ ಕೇಳಿದ್ರೆ, ಆಚಾರ್ಯರು ಬಾಯಿಂದ ನುಡಿಯುವ ಮಾತೇ ಶಾಸ್ತ್ರಗಳು. ಹೀಗೆ ಶಾಸ್ತ್ರಭಾವವನ್ನು ಒಳಗೊಂಡಂತಹ ಆಚಾರ್ಯರ ಮಾತು ಕೇಳುವರ ಬುದ್ಧಿಯನ್ನ ತಿಳಿಗೊಳಿಸ್ತಾ ಈ ರೀತಿಯ ಮಾತು. ಅದರಿಂದ ಹೇಗೆ ಗಂಗಾದಿ ತೀರ್ಥಗಳು ಹೇಗೆ ಪರಿಶುದ್ಧಿಯನ್ನು ಕೊಡ್ತವೆಯೋ, ಹಾಗೆ ಆಚಾರ್ಯರ ಮಾತು ಎನ್ನುವಂಥದ್ದು ಅದು ಶಾಸ್ತ್ರಮಯವಾದ ಮಾತಾಗಿದ್ದದ್ದು ಪರಿಶುದ್ಧಿಯನ್ನ ಕೊಡುವಂಥದ್ದಾಗಿತ್ತು ಎನ್ನುವಂಥದ್ದಾಗ್ತದೆ. ವಾಸುದೇವ ಪದ ಸಂತತ ಸಂಗೀ ತೇಜಸಾಪ್ಯಲ ಮಧಕೃತ ಶರ್ವಃ ಅತ್ಯವರ್ತತ ನಿತಾಂತ ಮಥಾಸೌ ಗಂಗಮೋಘ ಮಘನಾಶನ ಕೀರ್ತಿ ಎನ್ನುವಂಥದ್ದು. ಏನರ್ಥ ಅಂತ ಕೇಳಿದ್ರೆ, ಆಚಾರ್ಯ ಮಧ್ವರು ಸದಾಕಾಲ ವಾಸುದೇವನ ಪಾದಗಳಲ್ಲೇ ನೆಲೆಯಾದವರು. ವಾಸುದೇವ ಪದ ಸಂತತ ಸಂಗಿ ಅಂದ್ರೆ ಸಂಘವುಳ್ಳವರು, ಸಂತತ ಸಂಗಿ ಸದಾಕಾಲ ಸಂಘವುಳ್ಳವರು. ವಾಸುದೇವನ ಪಾದಗಳಲ್ಲಿ ಯಾವಾಗಲೂ ಕೂಡ ಸಂಘವುಳ್ಳವರು. ತೇಜಸಾಪ್ಯಲಂ ಅಧಃಕೃತ ಶರ್ವ, ತನ್ನ ತೇಜಸ್ಸಿನಿಂದ, ಅಲಂ ಅಂದ್ರೆ ಚೆನ್ನಾಗಿ, ತೇಜಸ್ಸಿನಿಂದಲೂ ಕೂಡ ಅವರು ಚೆನ್ನಾಗಿ ಆ ಶರ್ವನನ್ನ ಅಂದ್ರೆ ಶಿವನನ್ನ ಅಧಃಕೃತ ಅಂದ್ರೆ ಕಡಿಮೆ ಮಾಡಿಬಿಟ್ರು. ಅವರ ತೇಜಸ್ಸು ಅಂದ್ರೆ ಇಲ್ಲಿ ತೇಜಸ್ಸು ಅನ್ನೋ ಪದಕ್ಕೆ ಅನೇಕ ಅರ್ಥ ಉಂಟು ಹೇಳ್ತೇನೆ. ತೇಜಸ್ಸು ಅಂದ್ರೆ ಮುಖ್ಯವಾಗಿ ಇಲ್ಲಿ ಹೇಳೋದೇನು ಅಂದ್ರೆ ಅವರ ಸ್ವರೂಪ ಅಂತಲೇ ಇಟ್ಕೊಳ್ತಾರೆ. ಆಚಾರ್ಯ ಮಧ್ವರು ತಮ್ಮ ಸ್ವರೂಪದಿಂದಾಗಿ, ಸ್ವರೂಪ ಸಾಮರ್ಥ್ಯದಿಂದ ಅವರು ಶಿವನನ್ನು ಚೆನ್ನಾಗಿ ತನ್ನ ಅಡಿಯಾಳಾಗಿ ಮಾಡಿಕೊಂಡಿದ್ದ. ಅಡಿಯಾಳೇ ಆಗಿದ್ದ, ಶಿವನೇ ಅಡಿಯಾಳಾಗಿ ಬಿಟ್ಟ. ಯಾಕೆ? ಇವರ ಸಾಮರ್ಥ್ಯ, ಇವರ ಜ್ಞಾನ ಇತ್ಯಾದಿಗಳನ್ನು ನೋಡಿ ಅವನೇ ಇವರ ಸ್ವರೂಪ ಯೋಗ್ಯತಾನುಸಾರವಾಗಿ ಆಚಾರ್ಯ ಮಧ್ವರಿಗೆ ಅಡಿಯಾಳಾದವನು ಶಿವ. ಮತ್ತು ಅತ್ಯವರ್ತತ ನಿತಾಂತ ಮಥಾಸೌ, ಮತ್ತು ಅವನು ಗಂಗಮೋಘ ಮಘ ನಾಶನ ಕೀರ್ತಿ. ಹೀಗೆ ಆಚಾರ್ಯರು ಅಲ್ಲಿ ಅವರು ಅತ್ಯವರ್ತತ ಅಂದರೆ ದಾಟಿದ್ರು ಅಂತ ಅರ್ಥ. ಚೆನ್ನಾಗಿ ಪ್ರದೇಶಗಳನ್ನು ಬೇರೆ ಬೇರೆ ಪ್ರದೇಶಗಳನ್ನು ದಾಟಿ ಅವರು ಹಾದಿ ಕ್ರಮಿಸ್ತಾ ಇದ್ದಾರೆ. ಯಾವ ಒಂದು ಉಡುಪಿಯಿಂದ ಮುಂದೆ ಹೋದರು. ಎಷ್ಟು ಮುಂದೆ ಹೋದ್ರು ಅಂದ್ರೆ ಆ ಗಂಗಾ ಕ್ಷೇತ್ರಕ್ಕೆ ಹೋಗಿಬಿಟ್ಟಿದ್ದಾರೆ. ಗಂಗಾ ಕ್ಷೇತ್ರಕ್ಕೆ ಅವರು ಹೋಗಿಬಿಟ್ರು. ಅಲ್ಲಿ ಮುಂದೆ ಅಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಹೀಗೆ ಸಾಗಿದಂತಹ ಆಚಾರ್ಯರು ಗಂಗೆಯನ್ನು ದಾಟಿ ಮುಂದೆ ಹೋದ್ರು ಅಂತ ಈ ಅಭಿಪ್ರಾಯ. ಮತ್ತು ಇದು ಇನ್ನೊಂದು ಗಂಗೆಗೆ ಅನ್ವಯ ಮಾಡಿ ಹೇಳುವಂಥದ್ದು. ಗಂಗೆಗೆ ಹೇಗೆ ಅನ್ವಯ ಮಾಡ್ತಾರೆ? ವಾಸುದೇವ ಪದ ಸಂತತ ಸಂಗಿ, ಆ ಪರಮಾತ್ಮನ ಪಾದಗಳಿಂದಲೇ ಹುಟ್ಟಿ ಬಂದಂತಹ ಪವಿತ್ರ ಜಲ ಗಂಗಾ
ಈ ಗಂಗಾ ಸದಾಕಾಲವೂ ಕೂಡ ಪರಮಾತ್ಮನ ಪಾದಸಂಗವನ್ನು ಹೊಂದಿರುವಂಥದ್ದೇ ಅಂತ ಹೇಳ್ತಾರೆ. ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಆ ಕಳಸದಿಂದ ಚತುರ್ಮುಖ ಬ್ರಹ್ಮದೇವರ ಕಮಂಡಲುವಿನ ನೀರಧಾರೆ ಹುಟ್ಟಿದ್ದು ಕೂಡ ಪರಮಾತ್ಮನಾದಂಥ ತ್ರಿವಿಕ್ರಮ. ಪರಮಾತ್ಮ ತ್ರಿವಿಕ್ರಮನ ಕಾಲಿನ ಉಗುರು, ಕಾಲು ಹೆಬ್ಬೆರಳಿನ ಉಗುರು ಆ ಬ್ರಹ್ಮಾಂಡಕ್ಕೆ ತಾಗಿ, ಬ್ರಹ್ಮಾಂಡದ ಕವಚಕ್ಕೆ ತಾಗಿ, ಅಲ್ಲಿಂದ ಆ ಬ್ರಹ್ಮಾಂಡ ಕವಚ ಸೀಳಿ ಅಲ್ಲಿಂದ ಹೊರಬಂದಂತಹ ಜಲರಾಶಿ. ಅದನ್ನ ಹಿಡಿದವರು, ಕಮಂಡಲದಲ್ಲಿ ಹಿಡಿದವರು ವಿರಿಂಚಿ. ಆ ವಿರಿಂಚಿ ಈ ತ್ರಿವಿಕ್ರಮನ ಪಾದಗಳಿಗೆ ತೊಳೆದಾಗ ತ್ರಿವಿಕ್ರಮನ ಪಾದದಿಂದ ಹುಟ್ಟಿದ್ದು. ಮತ್ತೆ ತ್ರಿವಿಕ್ರಮನ ಪಾದವನ್ನೇ ಯಾವಾಗ ಆ ಬ್ರಹ್ಮದೇವರು ಅಭಿಷೇಕ ಮಾಡಿದ್ರು, ಆ ಅಭಿಷೇಕದ ಜಲ ಸತ್ಯಲೋಕದ ತುಂಬ ಹರಿದಾಡಿ, ಸತ್ಯಲೋಕದಿಂದ ಮತ್ತೆ ಅನೇಕ ಕೆಳಗಿನ ಲೋಕಗಳಿಗೆ ಇಳಿದು ಹೋಗಿ ಕೊನೆಗೆ ಸ್ವರ್ಗ ಪ್ರದೇಶದಲ್ಲಿ ಹರಿಲಿಕ್ಕೆ ಶುರುವಾಯಿತು. ಇದಕ್ಕೆ ಮಂದಾಕಿನಿ ಅಂತ ಹೆಸರು. ಈ ಮಂದಾಕಿನಿ ಎನ್ನುವ ಹೆಸರಿನಿಂದ ಸ್ವರ್ಗಲೋಕದ ತುಂಬ ಹರಿದಾಡ್ತದೆ ಗಂಗಾ. ಅದು ಯಾರ ಸಂಘವನ್ನ ಹೊಂದಿದೆ? ಪರಮಾತ್ಮನ ಪಾದ ಸಂಘವನ್ನ ಸದಾಕಾಲ ಹೊಂದಿರುವಂಥದ್ದು. ಅದರ ತೇಜಸ್ಸು, ಆ ಗಂಗೆಯ ತೇಜಸ್ಸು ಅದು ಎಷ್ಟು ತೇಜೋಮಯವಾಗಿತ್ತು. ಆ ಗಂಗಾಜಲ ಅಂದ್ರೆ ಬಿಳಿ ಬಿಳಿಯಾದಂತಹ ಚಂದದ ತೇಜಸ್ಸಿನಿಂದ ಕೂಡಿರುವಂತಹ ಗಂಗಾ. ಹಾಗಾಗಿ ಅದು ಪರಮಾತ್ಮನ ಪಾದದ ಸಂಘ ಉಳ್ಳದ್ದು. ಹಾಗಾಗಿ ಅದು ಶಿವನನ್ನೇ ಅದು ಅಡಿಯಾಳಾಗಿ ಇನ್ನೂ ಅಡಿಯಲ್ಲಿ ಮಾಡಿತು. ಅಂದ್ರೆ ಶಿವನ ತಲೆಯ ಮೇಲೆ ಹರಿಯಿತು ಅಂತ ಅರ್ಥ. ಶಿವನ ತಲೆಯ ಮೇಲೆ ಹರಿತು. ಶಿವ ಏನಾದ? ಆ ಪಾದ ಜಲ ಇದೆಯಲ್ಲ, ಹರಿಪಾದ ಜಲಕ್ಕಿಂತ ಶಿವನೇ ಕಡಿಮೆಯಾದ. ಶಿವನ ತಲೆಯನ್ನೇರಿಕೊಂಡದ್ದು ಇಂತಹ ಆ ಗಾಂಗಮೋಹಂ. ಆ ಗಾಂಗಾ ಅಂದ್ರೆ ಗಂಗಾ ಜಲ ಅಂತ. ಗಂಗಾ ಸಂಬಂಧಿ ಗಾಂಗಂ ಅಂತ ಹೇಳ್ತಾರೆ. ಗಂಗಾ ಸಂಬಂಧಿ ಆದದ್ದು ಅಂದ್ರೆ ಗಂಗಾ ಜಲ. ಅದು ಅತ್ಯವರ್ತದ, ನಿತಾಂತಂ ಅತ್ಯವರ್ತದ. ಚೆನ್ನಾಗಿಯೇ ಅದು ಬೇರೆ ಬೇರೆ ಪ್ರದೇಶಗಳನ್ನ ದಾಟಿ ಅದು ಮುಂದೆ ಹೋಗ್ತದೆ. ಅದಕ್ಕೊಂದು ಕೀರ್ತಿ ಉಂಟು. ಅದೇನು ಅಂದ್ರೆ ಅಘನಾಶನ ಕೀರ್ತಿ. ಈ ಗಂಗಾ ನದಿಗೆ ಅಘನಾಶ ಮಾಡುವ ಕೀರ್ತಿ ಇದೆ. ಅಘ ಅಂದ್ರೆ ಪಾಪವನ್ನು ನಾಶಪಡಿಸುವಂತಹ ಕೀರ್ತಿ ಉಳ್ಳದ್ದು ಗಂಗಾ. ಹಾಗೆ ಆಚಾರ್ಯ ಮಧ್ವರು ಅವರು ಅಷ್ಟೇ ಸರ್ವ ಪಾಪಗಳನ್ನು ನಾಶ ಮಾಡುವಂತಹ ಕೀರ್ತಿ ಉಳ್ಳವರು. ಹೀಗೆ ತೇಜಸ್ಸಿನಿಂದ ಆಚಾರ್ಯರು ತಮ್ಮ ತೇಜಸ್ಸಿನಿಂದ ಅವರು ಶಿವನನ್ನು ಕೂಡ ತನ್ನ ಅಡಿಯಾಳನ್ನಾಗಿ ಉಳ್ಳವರು ಅಂತ ಅರ್ಥ. ಈ ತೇಜಸ್ ಅನ್ನೋ ಪದ ಹೇಳಿದ ಕೂಡಲೇ ತೇಜಸ್ಸು ಅಂದ್ರೆ ಬೆಳಕು ಅಂತ ಅರ್ಥ. ಕನ್ನಡದಲ್ಲಿ ಬೆಳಕು ಅಂತ, ಸಂಸ್ಕೃತದಲ್ಲಿ ಪ್ರಕಾಶ ತೇಜಸ್ಸು ಅಂತ. ಕನ್ನಡದಲ್ಲಿಯೂ ಸಂಸ್ಕೃತ ಪದಗಳನ್ನು ಧಾರಾಳವಾಗಿ ಬಳಸುವುದರಿಂದ ನಾವು ಪ್ರಕಾಶ ಹೇಳ್ತೇವೆ, ತೇಜಸ್ಸು ಹೇಳ್ತೇವೆ. ಬೆಳಕು ಅತ್ಯಂತ ತೇಜೋಮಯವಾಗಿ ಬೆಳಕಿನ ಉಂಡೆಯಂತೆ ಕಾಣ್ತಾ ಇರುವವರು ಆಚಾರ್ಯ ಮಧ್ವರು. ಬೆಳಕು ಏನನ್ನ ತೋರಿಸ್ತದೆ? ಬೆಳಕು ಯಾವಾಗಲೂ ಕೂಡ ಕತ್ತಲೆಯನ್ನು ಓಡಿಸ್ತದೆ. ಸಂಸ್ಕೃತದಲ್ಲಿ ಸ್ವಲ್ಪ ವಿಚಾರ ಮಾಡಿದ್ರೆ ನೇರ ಅರ್ಥ ಅಂತಲ್ಲ, ಆದ್ರೂ ಕೂಡ ಕೆಲವು ಸಲ ಸೆಕೆಂಡರಿ ಮೀನಿಂಗ್ ಅಂತ ಬರ್ತದೆ. ಎರಡನೇ ಅರ್ಥ ಹೇಳುವುದು. ಶಬ್ದವನ್ನ ಕೇವಲ ಶಬ್ದಾರ್ಥವೇ ಹೇಳುವುದಿಲ್ಲ, ಮುಖ್ಯಾರ್ಥವೇ ಹೇಳುವುದಿಲ್ಲ, ಸ್ವಲ್ಪ ಎರಡನೇ ಅರ್ಥವನ್ನು ಭಾವಿಸುವುದಿದೆ. ಹಾಗೆ ಹೇಳುವಾಗ ಆ ಬೆಳಕು ಎನ್ನುವಂಥ ಅರ್ಥ ಕೊಡುವ ತೇಜಸ್, ಪ್ರಕಾಶ, ಕಾಂತಿ ಇತ್ಯಾದಿ ಪದಗಳಿಗೆ ಬೆಳಕು ಅನ್ನೋ ಅರ್ಥ ಆಯ್ತಲ್ಲ, ಅವು ಕೇವಲ ಬೆಳಕನ್ನು ಅಂದ್ರೆ ಕತ್ತಲೆಯನ್ನು ಓಡಿಸುವ ಬೆಳಕು ಅಂತಲ್ಲ, ಅದು ಜ್ಞಾನ ಎನ್ನುವ ಅರ್ಥವನ್ನು ಹೊಂದಿದೆ. ಹೇಗೆ ಅಂದ್ರೆ ಕತ್ತಲೆ ಎನ್ನುವಂಥ ಅರ್ಥವನ್ನ ಸೂಚಿಸುವಂತಹ ಸಂಸ್ಕೃತ ಪದ ತಮಸ್ ಅಂತಿದೆ. ತಮಸ್ ಅಂದ್ರೆ ಕತ್ತಲೆ ಅಂತ ಅರ್ಥ. ಅದೇ ರೀತಿ ತಮಸ್ ಅಂದ್ರೆ ಅದು ಅಜ್ಞಾನವನ್ನು ಸೂಚಿಸ್ತದೆ. ಅಜ್ಞಾನ ಎನ್ನುವ ಅರ್ಥವೂ ಕೂಡ ತಮಸ್ ಅನ್ನೋ ಪದಕ್ಕೆ ಅಜ್ಞಾನ ಎನ್ನುವ ಅರ್ಥ ಕೊಡ್ತದೆ. ತಮಸ್ ಶಬ್ದ ಅಜ್ಞಾನ ಅನ್ನುವ ಅರ್ಥ ಕೊಡ್ತದೆ ಅಂದ್ರೆ ತೇಜಸ್ ಎನ್ನುವಂತಹ ಪ್ರಕಾಶ ಎನ್ನುವಂತಹ ಅರ್ಥ ಕೊಡುವಂತಹ ಪದಗಳಿಗೆ ಜ್ಞಾನ ಅಂತ. ಯಾಕೆ? ಅಜ್ಞಾನವನ್ನು ಜ್ಞಾನ ಪರಿಹಾರ ಮಾಡ್ತದೆ. ಜ್ಞಾನ ಬಂದ ಕೂಡಲೇ ಅಜ್ಞಾನ ಪರಿಹಾರ ಆಗ್ತದೆ. ತೇಜಸ್ ಉಂಟಾದ ಕೂಡಲೇ ಕತ್ತಲೆ ಪರಿಹಾರ ಆಗ್ತದೆ. ಈ ಸಂಜೆ ಆಗ್ತದೆ. ದೀಪ ಇಲ್ಲ ಅಂದ್ರೆ ಹಾಕಿದ್ದೇನೆ ನಾನು, ಒಮ್ಮೆ ಕೋಣೆಯಲ್ಲಿ ಕತ್ತಲೆ ಇದೆ ಅಂದ್ರೆ ತಕ್ಷಣ ದೀಪ ಹಾಕಿದ್ರು ಕೂಡ ಎಲ್ಲೇ ಕತ್ತಲೆ ಎಲ್ಲಿ ಹೋಯ್ತು?
ಕತ್ತಲೆ ಕಣ್ಮರೆಯಾಗಿ ಬಿಡ್ತದೆ. ಯಾವಾಗ ಬೆಳಕು ಬಂದ ಕೂಡಲೇ ಕತ್ತಲೆ ಪರಿಹಾರ ಆಗ್ತದೆ. ಹಾಗೆ ತಮಸ್ ಅಂದ್ರೆ ಅಜ್ಞಾನ ಉಂಟು, ಅಜ್ಞಾನ ಕತ್ತಲೆ ಹಾಗಿರುವಂಥದ್ದು. ಜ್ಞಾನ ಎನ್ನುವಂತಹ ಬೆಳಕು ಬಂದ ಕೂಡಲೇ ಅಜ್ಞಾನ ಪರಿಹಾರ ಆಗ್ತದೆ. ಹಾಗಾಗಿ ತೇಜಸ್ಸು ಅನ್ನುವ ಪದಕ್ಕೆ ಜ್ಞಾನ ಎನ್ನುವ ಅರ್ಥ ಒಂದುಂಟು. ಜ್ಞಾನ ತೇಜಸ್ಸು ಅನ್ನುವ ಪದಕ್ಕೆ ಬಲ ಎನ್ನುವ ಅರ್ಥವೂ ಇದೆ. ಸ್ವೇನ ಧಾಮ್ನ ಅಂತ ಹೇಳ್ತಾರೆ. ಸ್ವೇನ ಧಾಮ್ನ ಅಂದ್ರೆ ಸ್ವಧಾಮ್ನ ಹೀಗೆಲ್ಲ ಹೇಳ್ತಾರೆ. ಏನದು? ತನ್ನ ಸ್ವಧಾಮ್ನ ಅಂದ್ರೆ ತನ್ನ ಸಾಮರ್ಥ್ಯದಿಂದ ಅಂತ ಹೇಳೋದು. ಅಲ್ಲಿಗೆ ಧಾಮ ಶಬ್ದಕ್ಕೆ ತೇಜಸ್ ಎನ್ನುವ ಅರ್ಥ ಇದೆ. ಹಾಗಾಗಿ ತೇಜಸ್ಸಿಗೆ ಸಾಮರ್ಥ್ಯ ಎನ್ನುವ ಅರ್ಥವೂ ಇದೆ. ಹೇಗೆ ಧಾಮ ಶಬ್ದಕ್ಕೆ ಅಂದ್ರೆ ಪ್ರಕಾಶ ಎನ್ನುವ ಅರ್ಥ ಹೇಗೆ ಉಂಟೋ ಹಾಗೆಯೇ ಸಾಮರ್ಥ್ಯ ಅನ್ನೋದಿದೆ. ಹೀಗಾಗಿ ತೇಜಸ್ ಶಬ್ದಕ್ಕೆ ಸಾಮರ್ಥ್ಯ ಎನ್ನುವ ಅರ್ಥವೂ ಇದೆ. ಜೊತೆಗೆ ಎಂಥ ಸಾಮರ್ಥ್ಯ? ಪಾಪ ಪರಿಹಾರ ಮಾಡುವ ಸಾಮರ್ಥ್ಯ ಯಾರಿಗಿರೋದು? ಅಂಥ ತೇಜಸ್ಸಿರುವುದು ಯಾರಿಗೆ? ಗಂಗೆಗೆ ಬಿಟ್ರೆ ಆಚಾರ್ಯ ಮಧ್ವರು ತಮ್ಮ ತೇಜಸ್ಸಿನಿಂದ ಅಂದ್ರೆ ಸಾಮರ್ಥ್ಯದಿಂದ ಅವರು ಸರ್ವ ಪಾಪಗಳನ್ನು ಕೂಡ ನಾಶ ಮಾಡಿ ಬಿಡ್ತಾರೆ. ಹೀಗೆ ಅಭಿಪ್ರಾಯ. ಹೀಗೆ ಒಂದು ತೇಜಸ್ ಶಬ್ದಕ್ಕೆ ಪ್ರಕಾಶ, ಕಾಂತಿ, ಪ್ರಕಾಶ ಇತ್ಯಾದಿ ಅರ್ಥ, ಮತ್ತು ಜ್ಞಾನ ಅನ್ನುವ ಅರ್ಥ ಇದೆ, ಸಾಮರ್ಥ್ಯ ಅನ್ನೋ ಅರ್ಥ ಇದೆ, ಬಲ ಅನ್ನೋ ಅರ್ಥವೂ ಇದೆ. ಹೀಗೆ ಈ ಎಲ್ಲದರಿಂದ ಅಂದ್ರೆ ಜ್ಞಾನ, ಬಲ, ತೇಜಸ್ಸು ಅಂದ್ರೆ ಅವರ ಮೈ ಬೆಳಕು, ಆ ರೀತಿ ತೇಜೋಮಯರಾಗಿದ್ದವರು ಆಚಾರ್ಯರು. ಅವರ ಸಾಮರ್ಥ್ಯ ಏನಿತ್ತು ಅಂದ್ರೆ ಸರ್ವ ಪಾಪಗಳನ್ನು ಕ್ಷಯ ಮಾಡುವಂಥದ್ದು. ಗಂಗೆಗೂ ಅದೇ ರೀತಿಯ ಸಾಮರ್ಥ್ಯ ಉಂಟು ಅಂತ ಇಷ್ಟು ಅರ್ಥಗಳನ್ನ ನಮಗಿಲ್ಲಿ ಈ ಆಚಾರ್ಯರನ್ನ ಹೇಳ್ಬೇಕಾದ್ರೆ, ಆಚಾರ್ಯರು ವಾಸುದೇವ ಪದ ಸಂತತ ಸಂಗೀ ತೇಜಸಾಪ್ಯಲಂ ಅಧಃಕೃತ ಶರ್ವಃ ಅತ್ಯವರ್ತತ ನಿತಾಂತ ಮಥಾಸೌ ಗಾಂಗಮೋಘ ಮಘ ನಾಶನ ಕೀರ್ತಿ. ಹೀಗೆ ಅಘನಾಶನ ಮಾಡುವಂಥ, ಪಾಪನಾಶನ ಮಾಡುವಂತಹ ಕೀರ್ತಿ ಸಂಪನ್ನಳು ಗಂಗೆ. ಅದೇ ರೀತಿ ಇರುವವರೇ ಆಚಾರ್ಯರು ಕೂಡ. ಹೀಗೆ ಮುಂದೆ ಮುಂದೆ ಅವರ ಪಯಣ ಸಾಗಿತ್ತು ಎನ್ನುವಂಥದ್ದು ಹೇಳ್ತಾರೆ. ತತ್ರ ತತ್ರ ಸ ಜಗತ್ರಯ ಚಿತ್ರಂ ಕರ್ಮ ಶರ್ಮದ ಮನುಸ್ಮೃತಿ ಮಾತ್ರಾದ್ ಸಂಚರನ್ ವಿದಧಾಪ ನರಾಣಾಂ ಗೋಚರಂ ಬದರಿಕಾಶ್ರಮ ಪಾರ್ಶ್ವಂ. ಆಚಾರ್ಯರು ಹಾಗೆ ಅಲ್ಲಿ ಹೆಜ್ಜೆ ಹಾಕ್ತಾ ತತ್ರ ಜಗತ್ರಯ ಚಿತ್ರಂ ಕರ್ಮ ಶರ್ಮದಂ ಅನುಸ್ಮೃತಿ ಮಾತ್ರ. ನೋಡಿ, ಮೂರು ಲೋಕದಲ್ಲಿಯೂ ಕೂಡ ಅತ್ಯಂತ ಮನೋಹರವಾದದ್ದು ಯಾವುದು ಅಂದ್ರೆ, ಅತ್ಯಂತ ಮನೋಹರವಾದಂತಹ ಮನಸ್ಸಿಗೆ ಸರ್ವ ರೀತಿಯ ಸಂತೋಷವನ್ನು ಕೊಡುವ ಕ್ಷೇತ್ರ ಅಂದ್ರೆ ಬದರಿ ಕ್ಷೇತ್ರ. ಸ್ಮರಣೆ ಮಾತ್ರದಿಂದಲೇ ಸಂತೋಷವನ್ನು ಉಂಟು ಮಾಡುವಂತಹ ಕ್ಷೇತ್ರ, ಅದು ಸುಖವನ್ನು ಉಂಟು ಮಾಡುವಂಥದ್ದು ಬದರಿ ಕ್ಷೇತ್ರ. ಶರ್ಮ ಅಂದ್ರೆ ಸಂತೋಷ ಅನ್ನೋ ಅರ್ಥವು ಹೇಳ್ತಾರೆ, ಸುಖ ಅನ್ನೋ ಅರ್ಥವನ್ನು ಹೇಳ್ತಾರೆ. ಸ್ಮರಣೆ ಮಾಡಿದ್ರೆ ಸಂತೋಷ, ಸುಖವನ್ನ ಕೊಡುವಂಥದ್ದು ಬದರಿ ಕ್ಷೇತ್ರ. ಸಂಚರನ್ ವಿದಧದ್ ಆಪನರಾಣಂ. ಹಾಗೆಯೇ ಈ ಮೂರು ಲೋಕಗಳನ್ನು ಕೂಡ, ಮೂರು ಲೋಕಗಳ ಆ ಒಂದು ಸಂತೋಷ, ಮೂರು ಲೋಕಗಳಿಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡುವಂತಹ ಕ್ಷೇತ್ರ. ಆಚಾರ್ಯರು ಕೂಡ ಆ ರೀತಿಯ ಕರ್ಮಗಳನ್ನ ಮಾಡಿದರು. ಮೂರು ಲೋಕಗಳು ಕೂಡ ಆಶ್ಚರ್ಯ ಪಡುವಂತಹ ಕರ್ಮವನ್ನು ಮಾಡುವವರು ಆಚಾರ್ಯರು. ಜಗತ್ರಯ ಚಿತ್ರಂ ಕರ್ಮ ಶರ್ಮದಂ. ಲೋಕಕ್ಕೆಲ್ಲ ಸುಖ ಕೊಡುವಂತಹ ಅತ್ಯಾಶ್ಚರ್ಯಕರವಾದಂತಹ ಕರ್ಮಗಳನ್ನ, ಕ್ರಿಯೆಗಳನ್ನು ಮಾಡುವವರು ಆಚಾರ್ಯರು. ಇಂತಹ ಆಚಾರ್ಯರು ಮತ್ತೆ ಅವರು ಮುಂದೆ ಸಾಗ್ತಾ ಇದ್ದಾರೆ. ಪಯಣ ಮಾಡ್ತಾ, ಸಂಚಾರ ಮಾಡ್ತಾ ಅವರ ಬದರಿಕಾಶ್ರಮದ ಸಮೀಪಕ್ಕೆ ಬಂದರು. ಅದು ಆ ಬದರಿಕಾಶ್ರಮ, ಬದರಿಯನ್ನ ಯಾರು ನೋಡ್ಬೋದು? ಯಾರು ಬೇಕಾದರೂ ನೋಡ್ಬೋದು. ಮನುಷ್ಯರೆಲ್ಲರೂ ಕೂಡ ನರಾಣಾಂ ಗೋಚರಂ ಅಂತ ಹೇಳ್ತಾರೆ. ಮನುಷ್ಯರೆಲ್ಲರೂ ಕಾಣಲಿಕ್ಕೆ ಸಿಗುವಂತಹ ಆ ಬದರಿ ಕ್ಷೇತ್ರಕ್ಕೆ ಅಂದ್ರೆ ವಿಶಾಲ ಬದರಿಗೆ ಹೋದ್ರು ಅಂತ. ಬದರಿಯಲ್ಲಿ ವಿಶಾಲ ಬದರಿಗೆ ಹೋಗಿ ಸೇರಿದರು. ಮಂಡಯನ್ ಭರತ ಖಂಡಮ ಖಂಡಂ ನಾದಿರಾಯಣ ಪದೋತ್ರ ಪರೋಯಃ
ತಂ ನಮನ್ ಪ್ರಚುರಧೀರ್ಹರಿಗೀತ ಭಾಷ್ಯಮಾರ್ಪಯದುಪಾಯ ನಮಸ್ಮೈ. ಈ ಒಂದು ಬದರಿ ಕ್ಷೇತ್ರದಲ್ಲಿ ನಾರಾಯಣನೇ ನೆಲೆಸಿ ಬಿಟ್ಟಿದ್ದ. ನಾರಾಯಣನೇ ಆ ವಿಶಾಲ ಬದರಿಯಲ್ಲಿ ನೆಲೆಸಿದ್ದಾನೆ. ಏನ್ ಹೇಳ್ತಾರೆ, ಬದರಿಯಲ್ಲಿ ಯಾವ ದೇವರು? ಬದರಿ ನಾರಾಯಣ ದೇವರು ಅಂತ ಹೇಳುದು. ಹೀಗಾಗಿ ಇಲ್ಲಿ ನಾದಿರಾಯಣ ಪದಹ ಅಂತ ಹೇಳ್ತಾರೆ. ಅಂದ್ರೆ ಆದಿಯಲ್ಲಿ ನಕಾರ ಹೊಂದಿರುವಂತ ರಾಯಣ ಅಂದ್ರೆ ನಾದಿರಾಯಣ ಅಂದ್ರೆ ನಾರಾಯಣ ಅಂತ. ಯಾಕೆ ಸೀದಾ ನಾರಾಯಣ ಅಂತ ಹೇಳ್ಬಾರ್ದ? ಹೇಳ್ಬೋದಿತ್ತು. ಯಾಕೆ ಹೇಳಲಿಲ್ಲ? ಛಂದಸ್ಸಿನಲ್ಲಿ ಅದು ನಾರ ಅಂತ ಬರುವುದಿಲ್ಲ, ಈ ಛಂದಸ್ಸಲ್ಲಿ ಬರುವುದಿಲ್ಲ. ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ಹೇಳ್ತಾರೆ. ಯೋಚನೆ ಮಾಡಿದ್ರ ನನ್ನನ್ನು ಶ್ಲೋಕ ಕಟ್ಟು ಅಂತ ಕೊಟ್ರೆ ಯೋಚಿಸ್ತೇನೆ. ಇವರಿಗೆಲ್ಲ ಯೋಚನೆ ಬರುವುದೇ ಇಲ್ಲ. ಆಚಾರ್ಯ ಮಧ್ಯರ ಸಾಕ್ಷಾತ್ ಶಿಷ್ಯರು ನಾರಾಯಣ ಪಂಡಿತಾಚಾರ್ಯರು. ಅಂದ್ರೆ ಪಂಡಿತಾಚಾರ್ಯ ಕುಟುಂಬದಲ್ಲಿ ಎಲ್ಲರೂ ಕೂಡ ಆಚಾರ್ಯರ ನೇರ ಶಿಷ್ಯರು. ತ್ರಿವಿಕ್ರಮ ಪಂಡಿತಾಚಾರ್ಯರು, ಶಂಕರ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯ, ಯಾರಲ್ಲ ಎಲ್ಲರೂ ಕೂಡ ಅವರು ಆಚಾರ್ಯ ಮಧ್ವರ ನೇರ ಶಿಷ್ಯರು. ಹಾಗೆ ಕಲ್ಯಾಣಿ ದೇವಿ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗಳು ಕಲ್ಯಾಣಿ ದೇವಿ. ಆಚಾರ್ಯ ಮಧ್ವರ ಅಕ್ಕನಿಗೂ ಕಲ್ಯಾಣಿ ಅಂತೆ. ಹುರುಳಿ ಕಾಳು ತಿನ್ನಿಸಿದ ಹುಡುಗಿ ಇತ್ತಲ್ಲ, ಅದರ ಹೆಸರು ಕಲ್ಯಾಣಿ ಅಂತಲೇ. ಹೀಗೆ ಅವರಿಬ್ರು ಮದುವೆ ಆಗ್ಲಿಲ್ಲ, ಹಾಗೆ ಉಳಿದ್ರು ಅಂತ ಹೇಳ್ತಾರೆ. ಹೀಗೆ ಆ ಪಂಡಿತಾಚಾರ್ಯ ಕುಟುಂಬದ ಎಲ್ಲರೂ ಕೂಡ ಆಚಾರ್ಯರ ನೇರ ಸಾಕ್ಷಾತ್ ಶಿಷ್ಯರು. ಹಾಗಾಗಿ ಅವರಿಗೆ ಪ್ರಶ್ನೆ ಎಲ್ಲ ಬರುವುದಿಲ್ಲ. ನಮ್ಮ ಹಾಗೆ ಛಂದಸ್ಸು ಹೇಗೆ, ಯಾವ ಪದ ಹಾಕುದು, ಏನ್ ಮಾಡುದು, ಪದವೂ ಹಾಕ್ಬೇಕು, ಶ್ಲೋಕವೂ ಚಂದ ಬರಬೇಕು, ಏನ್ ಮಾಡ್ತೇವೆ. ಇಲ್ಲಿ ಎಷ್ಟು ಸುಲಭವಾಗಿ ಕಾವ್ಯವನ್ನ ರಚನೆ ಮಾಡಿ ಬಿಡ್ತಾರೆ. ಮಂಡಯನ್ ಭರತ ಖಂಡಮ ಖಂಡಂ. ಇಲ್ಲಿ ಮಂಡಯನ್ ಅಂದ್ರೆ ಅಲಂಕಾರ ಮಾಡುತ್ತಾ, ಅಲಂಕಾರವಾಗಿ ಬೆಳಗ್ತಾ ಇರೋನು, ಆಭರಣವಾಗಿ ಇರುವ. ಯಾವುದಕ್ಕೆ? ಭರತ ಖಂಡಂ ಅಖಂಡಂ. ಅಖಂಡ ಅಂದ್ರೆ ಇಡಿಯದು ಅಂತ ಅರ್ಥ. ಸಂಪೂರ್ಣ ಭರತ ಭೂಮಿಗೆಲ್ಲ ಆಭರಣ ರೂಪವಾಗಿ, ಆಭರಣ ರೂಪನಾಗಿ ನೆಲೆಸಿರುವಂತಹ ಪರಮಾತ್ಮನೇ ನಾರಾಯಣ. ಬದರಿ ಕ್ಷೇತ್ರದಲ್ಲಿರುವುದರಿಂದ ಬದರಿ ನಾರಾಯಣ. ಇಂತಹ ನಾರಾಯಣ ನೆಲೆಸಿದಂತಹ ಕ್ಷೇತ್ರವೇ ಬದರಿ ನಾರಾಯಣ. ಮನುಷ್ಯರು ಯಾರು ಕೂಡ ಹೋಗ್ಲಿಕ್ಕೆ ಶಕ್ಯ ಇರುವಂತಹ ಸ್ಥಳ. ಇಂತಹ ಈ ನಾರಾಯಣ ಪರಹ ಯಹ. ಪರಹ ಅಂದ್ರೆ ಸರ್ವೋತ್ತಮ ಅಂತ, ಪರೋ ಯಹ ಅಂತ ಕೊಡ್ತಾರೆ. ಯಾವ ಈ ನಾರಾಯಣನು ಪರಹ ಅಂದ್ರೆ ಸರ್ವೋತ್ತಮನಾಗಿ ಇದ್ದಾನೆ. ತಂ ನಮನ್ ಪ್ರಚುರಧೀಹಿ, ತಂ ನಮನ್ ಪ್ರಚುರಧೀಹಿ. ಆ ಯಾವ ನಾರಾಯಣನನ್ನು, ಬದರಿ ನಾರಾಯಣನನ್ನು ಆಚಾರ್ಯ ಮಧ್ವರು ನಮಸ್ಕಾರ ಮಾಡಿದ್ರು. ಪ್ರಚುರಧೀಹಿ ಅಂದ್ರೆ ನೇರವಾದ ಅರ್ಥ ಪೂರ್ಣ ಪ್ರಜ್ಞರು ಅಂತ. ಧೀ ಅಂದ್ರೆ ಪ್ರಜ್ಞೆ, ಜ್ಞಾನ. ಪ್ರಚುರ ಅಂದ್ರೆ ಅತಿಶಯವಾಗಿ, ಅಧಿಕಾಧಿಕವಾಗಿರುವುದು. ಅಧಿಕವಾದಂತಹ ಬುದ್ಧಿ ಸಾಮರ್ಥ್ಯವನ್ನ, ಸರ್ವಜ್ಞತ್ವವನ್ನೇ ಹೊಂದಿದವರು, ಸರ್ವಜ್ಞರಾದಂತಹ ಆಚಾರ್ಯರು ಆ ಯಾವ ಬದ್ರಿನಾರಾಯಣನನ್ನ ನೋಡಿ ನಮಸ್ಕಾರ ಮಾಡಿದ್ರು. ಹರಿಗೀತಾ ಭಾಷ್ಯಂ ಆರ್ಪಯದ್ ಯದುಪಾಯ ನಮಸ್ಮೈ. ನಾವು ಹಿರಿಯರನ್ನ ಕಾಣ್ಲಿಕ್ಕೆ ಹೋದಾಗ ಅವ್ರಿಗೆ ಏನಾದ್ರೂ ಕಾಣಿಕೆ ಅಂತ ತಗೊಂಡು ಹೋಗ್ತೇವೆ. ಕಾಣಿಕೆ ಏನು ಕೊಡ್ಬೋದು? ಆಭರಣ ಕೊಡ್ಬೋದು, ವಸ್ತ್ರ ಕೊಡ್ಬೋದು, ಅಥವಾ ಏನಾದ್ರೂ ಹಣ್ಣು ಫಲವಸ್ತು ಕೊಡಬಹುದು. ಸ್ವಲ್ಪ ಒಂದು ಸ್ವಲ್ಪ ಸಕ್ಕರೆಯನ್ನು, ಕಲ್ಲು ಸಕ್ಕರೆಯನ್ನು ನಾವು ತೆಗೆದುಕೊಂಡು ಹೋಗ್ಬೋದು, ಇಲ್ಲ ಸ್ವಲ್ಪ ಫಲವಸ್ತು ತೆಗೆದುಕೊಂಡು ಹೋಗ್ಬೋದು. ಹೀಗೆ ಒಂದು ಕ್ರಮ ಇದೆ. ಇವನು ಹಿರಿಯರಿಗೆ ಹಿರಿಯ. ಇಷ್ಟು ಹಿರಿಯ ಎಲ್ಲಿ ಸಿಗ್ಬೇಕು? ಯಾರಿವ? ಬದ್ರಿನಾರಾಯಣ. ಈ ಬದ್ರಿನಾರಾಯಣ ಸರ್ವೋತ್ತಮನಾಗಿರುವಂತಹ ಹಿರಿಯ. ಇವನಿಗೆ ಹೋಗ್ಬೇಕಾದ್ರೆ ಏನಾದ್ರೂ ಉಪಾಯನವನ್ನ ಕೊಡ್ಬೇಕು. ಏನು ಉಪಾಯನ ಕೊಡುವುದು? ಹರಿಗೀತಾ ಭಾಷ್ಯಂ ಆರ್ಪಯದ್. ಈಗ ಭಗವದ್ಗೀತಾ ಭಾಷ್ಯವನ್ನ ಆಚಾರ್ಯರೇನು ರಚನೆ ಮಾಡಿದ್ರು ಅದನ್ನ ಕಾಣಿಕೆಯಾಗಿ ಆ ಬದ್ರಿನಾರಾಯಣನಿಗೆ ಸಮರ್ಪಣೆ ಮಾಡಿದರು. ಪ್ರೀತಯೇಸ್ಯ ಪುರತೋವರ ಭಾಷ್ಯಂ ವಾಚಯನ್ ಸ ಜನತಾಂ ಅಪಸಾರ್ಯ ವಚ್ಮಿ ಶಕ್ತಿ ತೌರುಕ್ರಮ ಗೀತಾ ಭಾಷ್ಯಮಿತ್ಯ ಕಥಯತ್ ಪುರುಸಂಖ್ಯಃ. ಪರಮಾತ್ಮ ಪ್ರೀತನಾಗ್ಬೇಕು. ನಾವು ಏನೇ ಮಾತಾಡ್ಲಿ, ಏನನ್ನೇ ಆಲೋಚನೆ ಮಾಡ್ಲಿ, ಒಬ್ಬರೇ ಇದ್ದೇವೆ ಅಥವಾ ಜನರ ಮಧ್ಯೆ ಇದ್ರು ಕೂಡ ನಮ್ಮ ಮನಸ್ಸಿನೊಳಗೆ ನಾವೇನೋ ಮಾತಾಡಿಕೊಳ್ತೇವೆ.
ಆ ನಮ್ಮ ಮನಸ್ಸೆಲ್ಲವೂ ಹರಿಪರವಾದ ಮಾತುಗಳನ್ನೇ ಆಡಬೇಕು. ಅಂದ್ರೆ ಹರಿಪರವಾದ ಚಿಂತನೆ ಮನಸ್ಸಿಗೆ, ನಾಲಿಗೆ ಕೂಡ ಹರಿಪರವಾದಂತಹ ವಿಷಯಗಳನ್ನೇ ಮಾತಾಡುವಂಥದ್ದು. ನಮ್ಮೆಲ್ಲ ಕ್ರಿಯಾಶೀಲತೆ, ಕ್ರಿಯೆ, ಚಟುವಟಿಕೆಗಳು ಹರಿಪರವಾಗಿರ್ಬೇಕು ಅಂತ. ಹೀಗೆ ತ್ರಿಕರಣಗಳಿಂದಲೂ ಭಗವತ್ಪರವಾಗಿ ಬದುಕುವಂಥದ್ದು. ಅದು ಯಾರು? ಯಾರೂ ಇಲ್ಲ, ಅಥವಾ ಗೊತ್ತಿಲ್ಲ ನಮ್ಗೆ ಯಾರು ಅಂತ. ನಾನಂತೂ ಇಲ್ಲ. ಹೀಗೆ ಲೋಕದಲ್ಲಿ ಮನುಷ್ಯರಿಗೆ ತ್ರಿಕರಣಗಳಿಂದ ಹರಿಯನ್ನ ಪ್ರೀತಿಗೊಳಿಸಬೇಕು ಅನ್ನೋದೇ ಮುಖ್ಯ. ಪ್ರೀತಯೇಸ್ಯ ಪುರತೋ ವರಭಾಷ್ಯಂ. ಈಗ ಆ ಹರಿಪ್ರೀತಿ, ಅಸ್ಯ ಪ್ರೀತಯೇ ಅಂದ್ರೆ ಹರೇ ಪ್ರೀತಯೇ, ಹರಿಯ ಪ್ರೀತಿಗೋಸ್ಕರವಾಗಿ ಆ ವರಭಾಷ್ಯಂ, ಶ್ರೇಷ್ಠವಾದಂತಹ ಆ ಭಾಷ್ಯವನ್ನ ಆಚಾರ್ಯರು ಮುಂದೆ ಕೂತ್ಕೊಂಡು ಅಲ್ಲಿ ಜನರನ್ನೆಲ್ಲ ಅಪಸಾರ್ಯ, ಜನರನ್ನೆಲ್ಲ ದೂರ ಮಾಡಿ ತಾವು ಆ ಗೀತಾಭಾಷ್ಯವನ್ನು ಓದ್ಲಿಕ್ಕೆ ಶುರು ಮಾಡಿದ್ರು. ಗೀತಾಭಾಷ್ಯವನ್ನ ಆಚಾರ್ಯರು ಅಲ್ಲಿ ಪಾರಾಯಣ ಮಾಡ್ತಾರೆ, ಅದನ್ನು ವಾಚನ ಮಾಡ್ತಾರೆ. ಆಗ ಸುತ್ತಲಿ ಜನರನ್ನೆಲ್ಲ ಅಪಸಾರ್ಯ, ಅವರನ್ನೆಲ್ಲ ದೂರ ಕಳಿಸಿದ್ರು. ಸ್ವಲ್ಪ ಜನರನ್ನ ದೂರ ಸರಿಸಿ ತಾವು ಬದಲಿ ನಾರಾಯಣ ದೇವರ ಎದುರಿಗೆ ಅವರ ಭಾಷ್ಯವನ್ನ ಓದ್ತಾ ಇದ್ದಾರಂತೆ. ಹೀಗೆ ಹೇಳ್ತಾರೆ. ಹೀಗೆ ಹೇಳುವಾಗ ಯಥಾಶಕ್ತಿ ವಚ್ಮಿ ಶಕ್ತಿ ತವರು ಕ್ರಮ ಗೀತಾ ಭಾಷ್ಯಮಿತ್ಯ ಕಥಯತ್ ಪುರುಸಂಖ್ಯಾ ಅಂದ್ರೆ ಪೂರ್ಣ ಪ್ರಜ್ಞರು ಅಂತ ಅರ್ಥ. ಸಂಖ್ಯಾ ಪದಕ್ಕೆ ಜ್ಞಾನ ಅಂತ ಅರ್ಥ. ಪುರು ಅಂದ್ರೆ ಅತಿಶಯ, ಅತ್ಯಧಿಕವಾದಂತಹ ಸಂಖ್ಯಾ ಜ್ಞಾನವುಳ್ಳವರು ಅಂದ್ರೆ ಯಾರು? ಸರ್ವಜ್ಞರಾದಂತಹ ಪೂರ್ಣ ಪ್ರಜ್ಞರು. ಅವರು ಹೇಳ್ತಾರೆ, ನಾನು ಉರುಕ್ರಮ ಗೀತಾ ಭಾಷ್ಯಂ, ಇಂತಹ ಶ್ರೇಷ್ಠವಾದಂತಹ ಭಗವದ್ಗೀತೆಯನ್ನ, ನಾನು ಭಗವದ್ಗೀತೆಯ ತಾತ್ಪರ್ಯವನ್ನು, ಭಾಷ್ಯವನ್ನು ನಾನು ಹೇಳಿದ್ದೇನೆ. ಹೇಗೆ ಹೇಳಿದ್ದೇನೆ? ವಚ್ಮಿ ಶಕ್ತಿತಃ, ನನ್ನ ಶಕ್ತಿ ಪೂರ್ತಿ ವಿನಿಯೋಗ ಮಾಡಿ, ನನ್ನ ಸಂಪೂರ್ಣ ಶಕ್ತಿ ವಿನಿಯೋಗ ಮಾಡಿ ಈ ಗೀತಾರ್ಥವನ್ನ ನಾನು ಹೇಳ್ತಾ ಇದ್ದೇನೆ ಅಂತ ಇತಿ ಅಕಥಯತ್. ಈ ರೀತಿಯಾಗಿ ಅಲ್ಲಿ ಆಚಾರ್ಯರು ಈ ಮಾತನ್ನ ಹೇಳ್ತಾರೆ. ಹಾಗೆ ಹೇಳಿದಾಗ ಏತದರ್ಥಮತಿ ಸೂಕ್ಷ್ಮಮಪಿತ್ವಂ ಶಕ್ತ ಏವ ನಯದಾರ್ಥ ಸಮಸ್ತಂ ತೇನ ಲೇಶತ ಇತೀಹ ಪದಂ ಸ್ಯಾದ್ ಇತ್ಯಗದ್ಯತ ಜಗಜ್ಜನಕೇನ. ಅಲ್ಲ, ಆಗ ನಾರಾಯಣ ಹೇಳಿದ್ನಂತೆ, ಏನ್ ಮಾತಾಡ್ತೀಯ? ನಿನ್ನ ಶಕ್ತಿಗನುಸಾರವಾಗಿ ನೀನು ಹೇಳ್ತೀಯ. ಕೇವಲ ನಿನ್ನ ಶಕ್ತಿ ಎಷ್ಟು ಉಂಟೋ ನಿನ್ನ ಶಕ್ತಿಯನ್ನೆಲ್ಲ ವಿನಿಯೋಗ ಮಾಡಿ ಸಂಪೂರ್ಣ ಶಕ್ತಿಯಿಂದ ನೀನು ಈ ಗೀತೆಯ ಭಾವವನ್ನ ಹೇಳ್ತೀಯ ಅಂತ ಅರ್ಥವ? ಸಾಧ್ಯವೇ ಇಲ್ಲ ಹಾಗೆ ಹೇಳಲಿಕ್ಕೆ. ಯಾಕೆ ಅಂದ್ರೆ ಈ ಗೀತೆಗೆ ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಅರ್ಥಗಳನ್ನ ನೀನು ಹೇಳ್ತಾ ಇದೀಯ. ಏತದರ್ಥಂ ಅತಿ ಸೂಕ್ಷ್ಮಮಪಿತ್ವಂ ಶಕ್ತ ಏವ ನ ಯದಾರ್ಥ ಸಮಸ್ತಂ. ನೀನು ಇದರಲ್ಲಿಯ ಅತಿ ಸೂಕ್ಷ್ಮವಾದಂತಹ ಅರ್ಥಗಳನ್ನು ಕೂಡ ಗ್ರಹಿಸಿ, ಈ ಗೀತೆಯ ಅರ್ಥಗಳನ್ನು, ಸೂಕ್ಷ್ಮಾರ್ಥಗಳನ್ನ ಗಮನಿಸಿ ನೀನು ಅದನ್ನೆಲ್ಲ ಇವಾಗ ಬರೆದಿಟ್ಟಿದ್ದೀಯ. ಇಷ್ಟು ಬರೆಯಲಿಕ್ಕೆ ಶಕ್ತಯೇವ, ನೀನು ಶಕ್ತನಾಗಿದ್ದೀಯ, ಸಮರ್ಥನಾಗಿದ್ದೀಯ. ಸಮರ್ಥನಾಗಿ ನೀನು ಇದರ ಸೂಕ್ಷ್ಮಾತಿ ಸೂಕ್ಷ್ಮ ಪದಗಳ ಭಾವವನ್ನೆಲ್ಲ ಬಿಡಿಸ್ಲಿಕ್ಕೆ ಸಮರ್ಥನಾಗಿರುವವನು ನೀನು. ಹೀಗೆ ಸಮಸ್ತ ಗೀತಾರ್ಥವನ್ನು ತಿಳಿದವ. ಹೀಗಿರುವ ನೀನು ಏನ್ ಹೇಳಬೇಕು? ಎಲ್ಲವನ್ನು ಕೂಡ ತಿಳಿದವ ನೀನು. ಹೇಗಾದ್ರೂ ಧಾರಾಳವಾಗಿ ನೀನು ಇದನ್ನು ಹೇಳಿಕ್ ಸಾಮರ್ಥ್ಯ ಇರುವವನು. ಹೀಗಿರುವವ ನಾನು ಸಂಪೂರ್ಣ ಶಕ್ತಿ ಬಳಸ್ತೇನೆ ಅಂದ್ರೆ ಅರ್ಥ ಏನು? ಸೂಕ್ಷ್ಮಾರ್ಥಗಳನ್ನೇ ಹೇಳಬಲ್ಲವ. ಹೇಗೋ ಏನೋ ನನ್ನ ಶಕ್ತಿ ಯಥಾಶಕ್ತಿ ಹೇಳ್ತೇನೆ ಅಂದ್ರೆ ಏನ್ ಯಥಾಶಕ್ತಿ? ಶಕ್ತಿಯೇ ಬಹಳ ಹಿರಿದು, ನಿನ್ನ ಸಂಪೂರ್ಣ ಶಕ್ತಿ ವಿನಿಯೋಗ ಆಗ್ಲಿಲ್ಲ ಇಲ್ಲಿ. ಮತ್ತೆ ತೇನ ಲೇಶತ ಇತೀಹ ಪದಂ ಸ್ಯಾದ್, ಆ ಶಬ್ದವನ್ನು ಶಕ್ತಿತಃ ಅನ್ನೋ ಪದವನ್ನ ತೆಗೆದು ಲೇಶತಃ ಅಂತ, ಲೇಶತಃ ಅಂದ್ರೆ ಹಗುರವಾಗಿ, ಗೀತಾಭಾವ ಬಹಳ ಉಂಟು, ನಾನು ಸ್ವಲ್ಪ ಹಗುರವಾಗಿ ಸ್ವಲ್ಪ ಹೇಳ್ತೇನೆ ಅಂತ ಹೇಳಿ ಈ ರೀತಿಯಾಗಿ ನೀನು ಮಂಗಲ ಪದ್ಯದಲ್ಲಿ ಲೇಶತಃ ಅನ್ನೋ ಪದ ಇರಲಿ, ಶಕ್ತಿತಃ ಅನ್ನೋ ಪದ ಬಳಸಬೇಡ. ನೀನೇನು ನಿನ್ನ ಶಕ್ತಿ ಸಂಪೂರ್ಣ ಶಕ್ತಿಯನ್ನ ಬಳಸಿ ಅಲ್ಲ ಹೇಳ್ತಾ ಇರೋದು, ಲೇಶತಃ ಹಗುರವಾಗಿ ಹೇಳ್ತೆ. ಯಾಕೆ ಕೇಳು? ಭಾಷ್ಯ ಅಂದ್ರೆ ಯಾರಿಗ್ ಬೇಕು?
ಭಾಷ್ಯ ಅಂದರೆ ವ್ಯಾಖ್ಯಾನ, ಮೂಲಕ್ಕೆ ಗೀತಾಗೆ ವ್ಯಾಖ್ಯಾನ ಭಾಷ್ಯ. ಹಾಗಾಗಿ ಗೀತಾಭಾವವನ್ನು ಹೇಳುವುದು ಅಂದರೆ ಅದು ಯಾರಿಗೆ ಹೇಳುವುದು? ಶಿಷ್ಯರಿಗೆ ಹೇಳುವುದು. ಆ ಶಿಷ್ಯರಿಗೆ ಲೇಷತಃ ಹೌದು ನೀನು ಹೇಳಿದೀಯಾ ಅಂತ ಈ ರೀತಿ ಹೇಳು, ಇತಿ ಅಗತ್ಯತೆ, ಈ ರೀತಿ ನೀನು ಪದಂ ಸ್ಯಾತ್, ಈ ಲೇಷತಃ ಅನ್ನೋ ಪದ ಇರಬೇಕು, ಅದೇ ಇರಲಿ ಅಂತ ಈ ರೀತಿಯಾಗಿ ಜಗಜ್ಜನಕೇನ ಅಗತ್ಯತ, ಆ ಜಗಜ್ಜನಕನಾದಂತಹ ಅಂದರೆ ಇಡೀ ಜಗತ್ತಿಗೆ ತಂದೆಯಾದಂತಹ ಶ್ರೀಹರಿ ನಾರಾಯಣ ಈ ರೀತಿಯಾಗಿ ಅವರಿಗೆ ಆಚಾರ್ಯರಿಗೆ ಹೀಗೆ ಹೇಳಿದ. ಆ ನಂತರದಲ್ಲಿ ಅವರು ಲೇಷತಃ ಅಂತ ಇಂದಿಗೂ ಗೀತಾ ಭಾಷ್ಯದಲ್ಲಿ ಲೇವಚ್ಮಿ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಹೀಗಿದೆ ಪ್ರಾರಂಭ. ಗೀತಾ ಭಾಷ್ಯ ಬಹಳ ಸುಂದರವಾದದ್ದು. ಗೀತಾ ತಾತ್ಪರ್ಯ ಇನ್ನೊಂದು, ಎರಡೂ ಒಟ್ಟಿಗೆ ಮಾಡಿದ್ದಾರೆ. ಭಗವದ್ಗೀತೆಗೆ ಮೊದಲಿಗೆ ವ್ಯಾಖ್ಯಾನ ಮಾಡಿದ್ದು, ಅದರಲ್ಲಿ ಒಂದು ಗೀತಾ ಭಾಷ್ಯ, ಮತ್ತೊಂದು ಗೀತಾ ತಾತ್ಪರ್ಯ. ಎರಡು ಗ್ರಂಥಗಳನ್ನು ಒಂದೇ ಗೀತೆಗೆ ಅವರು ಮಾಡಿದ್ದಾಗಿದೆ. ಅದು ಇಂದಿಗೂ ಲಭ್ಯ. ಅತೀವ ಸುಂದರವಾದಂತಹ ಆ ಸೂಕ್ಷ್ಮಾತಿ ಸೂಕ್ಷ್ಮ ಪದಾರ್ಥಗಳನ್ನೆಲ್ಲ ಅವರು ತಿಳಿಸ್ತಾರೆ. ಅಂದರೆ ಅದೊಂದು ಸಮುದ್ರ, ಅದೆಷ್ಟು ಅಮೃತ ಸಮುದ್ರ, ಉಪ್ಪು ನೀರಿನ ಕಡಲಲ್ಲ, ಅದು ಆನಂದದ ಕಡಲನ್ನು, ಅದು ಆನಂದಪೂರ್ಣವಾದಂತಹ ಅಮೃತದ ಕಡಲು. ಆ ರೀತಿ ಗೀತಾ ಭಾಷ್ಯ, ಹಾಗೆ ಗೀತಾ ತಾತ್ಪರ್ಯವನ್ನು ರಚನೆ ಮಾಡಿದ್ದಾರೆ. ಒಟ್ಟು ನಮಗಿಷ್ಟು ವಿಷಯ ಇಲ್ಲಿ 40ನೇ ಶ್ಲೋಕದಲ್ಲಿ ಇಷ್ಟು ತಿಳಿತಾ ಇದೆ. ಬ್ರಹ್ಮಾರ್ಪಣ ಮಸ್ತು.